ಪ್ರೀತಿ ವೀಕ್ಷಕರಿಗೆ ವಸಿಷ್ಠ ಅಷ್ಟೋನಿಮ್ರ ವಾಸ್ತು ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಸಿಷ್ಠ ಪಾಟೀಲ್ ಮಾತಾಡೋದು. ವೀಕ್ಷಕರೇ, ಇವತ್ತು ನಿಮಗೆ ಸಿಂಹದ್ವಾರ ಅಂದರೆ ಮೇನ್ ಡೋರು, ಮುಖ್ಯ ದ್ವಾರನ ಹೆಂಗೆ ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾವ ಸ್ಪೇಸಲ್ಲಿ ಬರಬೇಕು, ಒಂದು ಸೈಟು ಒಂದು ಮನೆ ಅಂತ ತೊಗೊಂಡ್ಮೇಲೆ ಯಾವ ಜಾಗದಲ್ಲಿ ಬರಬೇಕು, ಎಕ್ಸಾಕ್ಟಾಗಿ ಯಾವ ಜಾಗದಲ್ಲಿ ಬಂದರೆ ನಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತು ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇವಾಗ ಈಸ್ಟು, ಸೌತು, ವೆಸ್ಟು, ನಾರ್ತು, ಈಸ್ಟು, ಸೌತು, ವೆಸ್ಟು, ನಾರ್ತು, ಈ ಒಂದು ಸೈಡಲ್ಲಿ 4 ದಿಕ್ಕು ಅಂತ ಬಂದಮೇಲೆ ಈಸ್ಟ್ ರೋಡ್ ಬಂದಾಗ, ನಮಗೆ ಈಸ್ಟಲ್ಲಿ ರೋಡ್ ಇದ್ದಾಗ ನಾವು ಒಂದು ಸೈಟ್ನ ಹಿಂಗೆ 9 ಲೈನ್ ಹಾಕೋಬೇಕು. ಹಿಂಗೆ 9 ಲೈನ್, ಹಾರಿಜೆಂಟಲ್, ವರ್ಟಿಕಲ್ 9 ಲೈನ್ ಹಾಕೋಬೇಕು. ಈ 9 ಲೈನ್ ಹಾಕಿದಾಗ ನಮಗೆ ಒಂದು ಝೋನಲ್ಲಿ 9 ಇದು ಸಿಗ್ತವೆ, 9 ಝೋನ್ಗಳು ಸಿಗ್ತವೆ ಒಂದು ಲೈನಲ್ಲಿ. ಈ 9ರಲ್ಲಿ ನಾರ್ತ್ ಈಸ್ಟ್ ಇಂದ 1, 2 ತಗೊಂಡ್ರೆ 3, 4 ಈಸ್ಟಲ್ಲಿ 3, 4 ಡೋರ್ ಮಾಡಕ್ಕೆ ತುಂಬಾ ಒಳ್ಳೆ ಸ್ಪೇಸ್ ಇದು. ಇಲ್ಲಿ ಡೋರು ಕರೆಕ್ಟಾಗಿ ಕೂಡಿಸಿದ್ರೆ ನಿಮ್ಗೆ 100% ನಿಮ್ ಜೀವನದಲ್ಲಿ ಏಳಿಗೆ ಆಗುತ್ತೆ. ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಏಳಿಗೆ ಆಗ್ತೀರಾ. ಮತ್ತೆ ಪ್ರತಿಯೊಂದು ಅಪರ್ಚುನಿಟಿ ಸಿಗ್ತಾ ಇರ್ತವೆ. ದುಡ್ಡು ಆಗ್ಲಿ, ಒಂದು ಮನೇಲಿ ನೆಮ್ಮದಿ ಆಗ್ಲಿ, ಒಂದು ಶಾಂತಿ ಆಗ್ಲಿ, ಎಲ್ಲ ಪೂರ್ತಿ ಚೆನ್ನಾಗಿ ನಿಮ್ಗೆ ಇದ್ರದ್ದು ವಾಸ್ತುದ ಪೂರ್ತಿ ನಿಮ್ಗೆ ಎಲ್ಲ ಸಿಗುತ್ತೆ. ಈ 3, 4 ಬಿಟ್ಟು ಈ 5, 6, 7 ಈ ಕಡೆ ಬಂದಾಗ ಮಾತ್ರ ನಿಮ್ಗೆ ತೊಂದರೆಗಳು ಆಗಕ್ಕೆ ಶುರು ಆಗ್ತವೆ. ಅದರಲ್ಲೂ ಸ್ಪೆಷಲಿ ಅಗ್ನಿ ಮೂಲೆ ಕಡೆ ಬಂದ್ರು ಅಂತೂ ನಿಮ್ಗೆ ತುಂಬಾ ತೊಂದರೆಗಳಾಗ್ತವೆ. ಈ ಅಗ್ನಿ ಮೂಲೆಯಲ್ಲಿ ಬಂತಪ್ಪ ಅಂತಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಇಶ್ಯೂ ಬರುತ್ತೆ, ಮನೇಲಿರೋ ಹೆಣ್ಮಕ್ಳಿಗೆ ತೊಂದರೆಗಳಾಗ್ತವೆ, ಮತ್ತೆ ಹೆಲ್ತ್ ಇಶ್ಯೂ ಬರ್ತವೆ, ಮತ್ತೆ ಮನೇಲಿರೋ ಹೆಣ್ಮಕ್ಳಿಗೆ ಇಲ್ಲಿಗಲ್ ಅಫೇರ್ಸ್ ಆಗಕ್ಕೆ ಶುರು ಆಗುತ್ತೆ. ಅಕ್ರಮ ಸಂಬಂಧಗಳು ಈ ಡೋರಲ್ಲಿ ಇದ್ದಾಗ ಮಾತ್ರ ಅಕ್ರಮ ಸಂಬಂಧಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಹಿಂಗಾಗಿ ನಾವು ಪೂರ್ವ ಅಂತ ತಗೊಂಡ್ಮೇಲೆ 3, 4 ಇವನ್ನ ಕರೆಕ್ಟ್ ಆಗಿ ಈ ನಾರ್ತ್ ಅಲ್ಲಿ 90 ಡಿಗ್ರಿಯಿಂದ ಕರೆಕ್ಟ್ ಆಗಿ ತಗೊಂಡ್ರೆ ಈ 3, 4 ಸ್ಪೇಸ್ ಅಲ್ಲಿ ಬಂದ್ರೆ ಬರೋ ತರ ನಾವು ಡೋರ್ನ ಕೂರ್ಸ್ಕೊಂಡ್ಬಿಟ್ರೆ ಪೂರ್ವ ದಿಕ್ಕಿ ಸೈಡ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟೊಂದು ರಿಸಲ್ಟ್ ಬರುತ್ತೆ. ವೀಕ್ಷಕರೇ, ಇವಾಗ ಈಸ್ಟ್ ಆಯ್ತು. ಇನ್ ನಾರ್ತ್ಗೆ ರೋಡ್ ಇದ್ದವ್ರು, ಸೌತ್ಗೆ ರೋಡ್ ಇದ್ದವ್ರು ಏನ್ ಮಾಡ್ಬೇಕಂದ್ರೆ, ಸೌತ್ ರೋಡ್ ಇದ್ದವರು ಒಬ್ರೊಬ್ರು ಎದುರ್ಕೋತಾರೆ ಸೌತ್ ತಗೋಬಾರ್ದಂತ. ಎಲ್ಲ ಸೌತ್ ತುಂಬಾ ಒಳ್ಳೆ ಜಾಗನೇ, ಬಟ್ ಸೌತ್ ಅಲ್ಲಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ನಾವು ಸ್ವಲ್ಪ ಏರಪೇರಿ ಮಾಡಿದ್ರೆ ನಮ್ಗೆ ಅವಾಗ ಪ್ರಾಬ್ಲಮ್ಸ್ ಬರ್ತವೆ. ಸೌತ್ ಅಲ್ಲೂ ನೋಡಿ, ಇಲ್ಲಿ ನಾರ್ತ್ ಈಸ್ಟ್ ಇಂದ 1, 2 ಬಿಟ್ಬಿಟ್ಟು ಹೆಂಗ್ ಬಿಟ್ಟು ಹಂಗೆ ಇಲ್ಲಿ ಸೌತ್ ಈಸ್ಟ್ ಇಂದ 1, 2 ಬಿಟ್ಟು 11, 12 ಇಲ್ಲಿ 9, 10 ಬರುತ್ತೆ. 11, 12 ಈ ಜಾಗದಲ್ಲಿ ನಾವು ಕರೆಕ್ಟ್ ಆಗಿ ಡೋರ್ ಕೊಟ್ರೆ ಮಾತ್ರ ನಮ್ಗೆ ಸೌತ್ ನಮ್ಗೆ ಒಳ್ಳೆ ನೇಮು, ಫೇಮು, ಮನಿ ಗಿನಿ ಎಲ್ಲ ಕೊಡುತ್ತೆ ನಿಮ್ಗೆ. ಸೌತ್ ಅಷ್ಟು ಒಳ್ಳೆ ಸ್ಪೇಸ್ ಇದು. ಸೌತ್ ಅಲ್ಲಿ ನಾವು ಕರೆಕ್ಟ್ ಆಗಿ 11, 12ನೇ ಜಾಗದಲ್ಲಿ ನಾವು ಸಿಂಹದ್ವಾರ ಬಾಗಿಲು ಕೊಟ್ಬಿಟ್ರೆ, ಮೇನ್ ಡೋರ್ ಕೊಟ್ಬಿಟ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ವೀಕ್ಷಕರೇ, ಇವಾಗ ಈ 11, 12 ಬಿಟ್ಟು 13, 14, 15 ಇಲ್ಲೇನಾದ್ರೂ ನೀವು ಕೊಟ್ಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ ತೊಂದರೆಗಳು ಬರ್ತವೆ. ಯಾವುದೇ ಕಾರಣಕ್ಕೂ ಈ ಸೌತ್ ಈಸ್ಟು, ಸೌತ್ ವೆಸ್ಟ್ ಅಲ್ಲಿ ನೀವು ಡೋರ್ ಕೊಡಂಗೆ ಇಲ್ಲ. ಸೌತ್ ಈಸ್ಟು, ಸೌತ್ ವೆಸ್ಟ್ ಇವೆರಡು ಬಹಳ ಡೇಂಜರ್ ಝೋನ್ ಇವು. ಇಲ್ಲಿ ನೀವೇನಾದ್ರೂ ಡೋರ್ ಕೊಟ್ರೆ ಇಲ್ಲಿ ಫೈನಾನ್ಷಿಯಲ್ ಇಶ್ಯೂ, ಹೆಲ್ತ್ ಇಶ್ಯೂ, ಮನೇಲಿರೋರು ಎಲ್ರಿಗೂ ಅಕ್ರಮ ಸಂಬಂಧಗಳು, ಸ್ಪೆಷಲಿ ಲೇಡೀಸ್ಗೆ ಅಕ್ರಮ ಸಂಬಂಧಗಳು ಆಗಕ್ಕೆ ಶುರು ಆಗ್ತವೆ. ಮತ್ತೆ ವೀಕ್ಷಕರೇ, ಇಲ್ಲಿ ನೀವು ಸೌತ್ ವೆಸ್ಟ್ ಅಲ್ಲಿ ಕೊಟ್ಬಿಟ್ರೆ ಹೆಲ್ತ್ ಇಶ್ಯೂ, ಫೈನಾನ್ಷಿಯಲ್ ಇಶ್ಯೂ, ಮನೆಯಲ್ಲಿರೋರ್ಗೆ ಎಲ್ರಿಗೂ ಕಾಯಿಲೆ ಬರಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಲ್ಲಾ ರಿಲೇಶನ್ಶಿಪ್ ಹಾಳಾಗುತ್ತೆ. ಮನೆಯಲ್ಲಿ ಒಬ್ರಿಗೊಬ್ರು ಸಂಬಂಧ ಸರಿ ಇರಲ್ಲ, ಕೋಪಿಷ್ಠರಾಗ್ಬಿಡ್ತಾರೆ, ಎಲ್ಲ ತುಂಬಾ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ. ಸೊ ಹಿಂಗಾಗಿ ಈ ಸೌತ್ ವೆಸ್ಟ್ ಅಲ್ಲಿ ಮತ್ತೆ ಸೌತ್ ಈಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲನ್ನ ಕೊಡಕ್ ಹೋಗ್ಬೇಡಿ. ಹಂಗೊಂದ್ ವೇಳೆ ಬಾಗಿಲು ಇದ್ಬಿಟ್ರೆ ಯಾವುದೇ ರೂಮಲ್ಲಿ, ಈ ಮೇನ್ ಎಂಟ್ರೆನ್ಸ್ ಅಂತಲ್ಲ, ಒಳಗಡೆ ಆದ್ರೂ ಅಷ್ಟೇ, ಒಳಗಡೆ ಸಬ್ ರೂಮ್ಸ್ ಗಳಾದ್ರೂ ಅಷ್ಟೇ, ಹಾಲು ಮತ್ತೆ ಅಡಿಗೆ ಮನೆ, ಕಿಚನ್ ಅಲ್ಲಿ ಯಾವುದೇ ಕಾರಣಕ್ಕೂ ಸೌತ್ ಈಸ್ಟ್, ಸೌತ್ ವೆಸ್ಟ್ ಅಲ್ಲಿ ಬಾಗಿಲು ಕೊಡಕ್ ಹೋಗ್ಬೇಡಿ. ಈ 2 ಸ್ಪೇಸ್ ಬಿಟ್ಟು ಬೇರೆ ಯಾವ ಕಡೆ ಕೊಟ್ರು ಸ್ವಲ್ಪ ಓಕೆ, ಬಟ್ ಇವೆರಡು ಮಾತ್ರ ಹೆವಿ ಡೇಂಜರ್ ಝೋನು, ಇಲ್ಲಿ ಕೊಡಂಗೆ ಇಲ್ಲ. ಒಂದ್ ವೇಳೆ ಕೊಟ್ಟಿದೀವಿ ಅಂತಂದ್ರೆ ಅದನ್ನ ಆದಷ್ಟು ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡ್ಕೊಳ್ಳೋದೇ ಒಳ್ಳೇದು. ಇಲ್ಲಿ ಕೊಡೋದ್ರಿಂದ ಇದಕ್ಕೆ ರೆಮಿಡೀಸ್ಗಳು ಬರ್ತವೆ, ಬಟ್ ಅದನ್ನ ಯೂಸ್ ಅಷ್ಟು ಎಫೆಕ್ಟಿವ್ ಇರಲ್ಲ. ಬಟ್ ಇಲ್ಲಿ ಸೌತ್ ವೆಸ್ಟ್ ಅಲ್ಲಂತೂ ನೀವು 100% ತೆಗಿಲೇಬೇಕು. ಇವೆರಡು ಕಡೆ ಇದ್ರೆ ತೆಗೆದ್ಬಿಡಿ, ಇಡಕ್ ಹೋಗ್ಬೇಡಿ. ಮತ್ತೆ ಈಗ ವೆಸ್ಟ್ ಅಲ್ಲಿ ರೋಡ್ ಇದೆ ಅಂತ ಇಟ್ಕೊಳ್ಳಿ. ಈ ವೆಸ್ಟ್ ಅಲ್ಲಿ ರೋಡ್ ಬಂದ್ರೆ ಈ ಸೌತ್ ವೆಸ್ಟ್ ಇಂದ 17, 18, 19 ಬಿಟ್ಟು 20, 21 ಈ 20, 21 ಝೋನ್ ಅಲ್ಲಿ ನೀವು ಮೇನ್ ಡೋರ್ ನ ಕೂಡ್ಸಬಹುದು ವೆಸ್ಟ್ ರೋಡ್ ಇದ್ರೆ.
ವೆಸ್ಟ್ ನೋಡಿದಾಗ 20-21 ಝೋನ್ ಕೂತ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಒಂದು ವಾಸ್ತು ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ವಾಸ್ತು ಬ್ಯಾಲೆನ್ಸ್ ಅಪ್ಪ ಅಂತಂದ್ರೆ ಏನಂದ್ರೆ, ವಾಸ್ತು ಅನ್ನೋದು ಒಂದು ಪಂಚತತ್ವದ ಅಡಿದ ಮೇಲೆ ನಿಂತಿರುತ್ತೆ. ನೀರು, ಗಾಳಿ, ಬೆಂಕಿ, ಆಕಾಶ, ಭೂಮಿ. ಈ ಪಂಚತತ್ವದ ಜೊತೆಗೆ ನಾವು ಮನೆ ಕಟ್ಟಬೇಕು. ಇದ್ರ ಅನುಗುಣವಾಗಿ ನಾವು ಮನೆ ಕಟ್ಟಬೇಕು. ಅಂದಾಗ ಮಾತ್ರ ನಮ್ಗೆ ಯಾವುದೇ ದೋಷಗಳಾಗ್ಲಿ, ಯಾವುದೇ ಒಂದು ಅಡ್ವರ್ಸ್ ಎಫೆಕ್ಟ್ ಆಗ್ಲಿ ಬರಲ್ಲ. ಸೊ 20-21 ಈ ಝೋನ್ ಅಲ್ಲಿ ನಾವು ಕರೆಕ್ಟ್ ಆಗಿ ಡೋರ್ ಕೂಡ್ಸ್ಕೊಂಡ್ಬಿಟ್ರೆ ನಾವು ವೆಸ್ಟ್ ಅಲ್ಲಿ ಮನೆ ಮಾಡೋರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಎಲ್ಲಾ ರೀತಿಯಿಂದ ಏಳಿಗೆ ಆಗ್ತಾರೆ. ಸೊ ವೀಕ್ಷಕರೇ, ಇವಾಗ ಈಗ ನಾರ್ತ್ ರೋಡ್ ಇದೆ. ನಾರ್ತ್ ರೋಡ್ ಇದ್ದಾಗ ನಾವು ಆದಷ್ಟು ಸ್ವಲ್ಪ ನಾರ್ತ್ ವೆಸ್ಟ್ ಕಡೆನೂ ಬರುತ್ತೆ ಇದು. ಈ ನಾರ್ತ್ ವೆಸ್ಟ್ ಇಂದ 1, 2, 3, 4 ಈ 4 ಝೋನ್ ಬಿಟ್ಟು 5, 6, 7 ಅಂದ್ರೆ 27, 28, 29 ಈ ಝೋನ್ ಅಲ್ಲಿ ನಾವು ಬಾಗಿಲು ಕೂಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು. ಈ ನಾರ್ತ್ ಅಲ್ಲಿ ಯಾಕೆ 3 ಕೊಟ್ಟಿದ್ದಾರೆ ಅಂದ್ರೆ, ನಾರ್ತ್ ಕುಬೇರನ್ ಜಾಗದಲ್ಲಿ ನಾವು ಎಷ್ಟು ದೊಡ್ಡದಾಗಿ ಬಾಗಿಲು ಮಾಡ್ಕೋತೀವಿ ಅಷ್ಟು ನಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರಲ್ಲ, ಅಷ್ಟು ನಮ್ಗೆ ದುಡ್ಡುಗಳು ಬರ್ತಾ ಇರ್ತವೆ. ನಮ್ಗೆ ಏನಾದ್ರೂ ಒಂದು ಅಪರ್ಚುನಿಟೀಸ್ ಬರ್ತಾ ಇರ್ತವೆ, ಅವಕಾಶಗಳು. ನಾವು ಸುಮ್ನೆ ಕುಂತಿದ್ರು ಏನೋ ಒಂದ್ ಕೆಲಸ ಬಂದ್ಬಿಡ್ತಾವ ನಮ್ಮ ಹತ್ರ, ಸಡನ್ ಆಗಿ ಒಂದ್ ಕೆಲಸ ಬಂದ್ಬಿಟ್ಟು ನಮ್ಗೆ ಅದ್ರಲ್ಲಿ ದುಡ್ಡು ಮಾಡಿ ಕೊಟ್ಬಿಡುತ್ತೆ. ಆ ತರ ಯಾವಾಗ್ಲೂ ನಾರ್ತ್ ಕಿಟಕಿಗಳು ಓಪನ್ ಮಾಡಿಡಿ. ಮೊನ್ನೆ ನಾನು ಒಂದು ಒಂದ್ ಮನೆಗೆ ವಿಸಿಟಿಂಗ್ ಹೋದಾಗ ನಾರ್ತ್ ಬಾಗ್ಲು ಇಟ್ಕೊಂಡು ಓಪನ್ ಮಾಡಲ್ಲ, ಆಲ್ವೇಸ್ ಕ್ಲೋಸ್ ಮಾಡಿರ್ತಾರೆ. ಮತ್ತೆ ಪ್ಲಸ್ ಕಿಟಕಿಗಳು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ನಾರ್ತ್ ಬಾಗ್ಲು ಯಾವಾಗ್ಲೂ ಓಪನ್ ಇಡಿ, ಯಾವತ್ತೂ ಕ್ಲೋಸ್ ಮಾಡಬೇಡಿ. ನೀವು ನಾರ್ತ್ ಕಿಟಕಿ, ನಾರ್ತ್ ಬಾಗಿಲುಗಳು ಓಪನ್ ಇಟ್ಬಿಟ್ರೆ ನಿಮ್ಗೆ ಆಟೋಮೆಟಿಕಲಿ ಫೈನಾನ್ಷಿಯಲ್ ಇಶ್ಯೂ ಬರಲ್ಲ. ನಿಮ್ ಸಾಲಾಗೆಲ್ಲ ಇದ್ರೆ ಮುಟ್ಟೋಗ್ಬಿಡು, ಎಲ್ಲ ತೀರಿಸ್ಬಿಡ್ತೀರಾ. ಇದು ಇದ್ದು ನೀವೇನಾದ್ರೂ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಅದ್ರ ಫಲ ಸಿಗಲ್ಲ. ಸೊ ಹಿಂಗಾಗಿ ಮೊನ್ನೆ ನಾನು ಒಂದ್ ಮನೆಗೆ ಹೋದಾಗ ಅವ್ರ ಬಾಗ್ಲು ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ ನಾರ್ತ್ ಅಲ್ಲಿ ಕೊಟ್ಬಿಟ್ಟು. ಮತ್ತೆ ನಾರ್ತ್ ಅಲ್ಲಿ ಕಿಟಕಿಗಳನ್ನ ಅದನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅದನ್ನ ಓಪನ್ ಮಾಡಿದಾಗ ಅದು ಆಟೋಮೆಟಿಕ್ ರಿಸಲ್ಟ್ ಬಂತು. ಅವರೇ ಹೇಳ್ತಾರೆ, ಸರ್ ಒಂದ್ 15-20 ದಿವಸದಲ್ಲೇ ನಮ್ಗೆ ಏನೋ ಒಂಥರ ಫೈನಾನ್ಷಿಯಲ್ ಕ್ಲಿಯರ್ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ಹಿಂಗೆ ಒಂದ್ ಚಿಕ್ಕ ಪುಟ್ಟ ವೇರಿಯೇಷನ್ಗಳು ಮಾಡೋದ್ರಿಂದ ನಮ್ಗೆ ತುಂಬಾ ರಿಸಲ್ಟ್ ಬರ್ತವೆ. ಸ್ವಲ್ಪ ವೇರಿಯೇಷನ್, ಜಾಸ್ತಿ ಏನಿಲ್ಲ. ಈ ನಾರ್ತ್ ಅಲ್ಲಿ 27, 28, 29 ಈ ಝೋನ್ ನಲ್ಲಿ ನಾವು ಬಾಗಿಲು ಮೇನ್ ಡೋರ್ ಕೂಡಿಸ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್, ತುಂಬಾ ಒಳ್ಳೆ. ಈ ನಾನು ಮೇಲ್ಗಡೆ ಹೇಳಿರೋ 4 ದಿಕ್ಕಲ್ಲಿ ಯಾವ ಕಡೆ ಬಾಗಿಲು ಹಾಕೋಬೇಕಂತ ಕ್ಲಿಯರ್ ಆಗಿ ತೋರಿಸಿದೀನಿ. ಈ ತರ ನೀವು ಬಾಗಿಲು ಕೂಡಿಸ್ಕೊಂಡ್ರೆ ನಿಮ್ಗೆ 100% ನಿಮ್ ಜೀವನದಲ್ಲಿ ಹೆಲ್ತ್ ಇಶ್ಯೂ ಆಗ್ಲಿ, ಮನಿ ಪ್ರಾಬ್ಲಮ್ ಆಗ್ಲಿ, ಮತ್ತೆ ಆರೋಗ್ಯ ಮನೆಯಲ್ಲಿರೋ ಸಂಬಂಧಗಳಾಗ್ಲಿ ಎಲ್ಲ ಚೆನ್ನಾಗಿರ್ತವೆ, ಎಲ್ಲ ಗಟ್ಟಿಯಾಗಿರ್ತವೆ. ಮನೇಲಿ ಮಕ್ಕಳು ಓದೋದು ಹಿಡ್ಕೊಂಡು, ಮಕ್ಕಳ ಆರೋಗ್ಯ ಹಿಡ್ಕೊಂಡು, ಮನೇಲಿ ಹಿರಿಯರ ಆರೋಗ್ಯ ಹಿಡ್ಕೊಂಡು ಎಲ್ಲ ರೀತಿಯಿಂದ ಚೆನ್ನಾಗಿರುತ್ತೆ. ಇದನ್ನ ಜಸ್ಟ್ ಫಾಲೋ ಮಾಡ್ಬೇಕಷ್ಟೇ. ವೀಕ್ಷಕರೇ, ಇವಾಗ ಬಾಗ್ಲು ಎಲ್ಲಿ ಕೂಡಿಸ್ಬೇಕಂತ ಗೊತ್ತಾಯ್ತು. ಈ ಬಾಗ್ಲು ಯಾವ ತರ ಇರ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಾಗ್ಲು ಮೇನ್ ಡೋರು ಎಲ್ಲಾ ಡೋರ್ ಒಳಗಡೆ ಇರ್ತಕ್ಕಂಥ ಎಲ್ಲಾ ಡೋರ್ಗಿಂತ ಸ್ವಲ್ಪ ದೊಡ್ಡದಾಗೆ ಇರಬೇಕು, ಕಡಿಮೆ ಇರಬಾರ್ದು. ಈ ಬಾಗಿಲು ಮಾಡ್ಬೇಕಾದ್ರೆ ನಾವು ಗ್ಲಾಸು ಮತ್ತೆ ಮಿರರು ಆ ತರನೇ ಯೂಸ್ ಮಾಡಕ್ ಹೋಗ್ಬೇಡಿ. ಗ್ಲಾಸು ಮಿರರ್ ಯೂಸ್ ಮಾಡೋದ್ರಿಂದ ಇಲ್ಲಿ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ನಮ್ಗೆ ರಿಫ್ಲೆಕ್ಷನ್ ಆದಂಗೆ ಆಗುತ್ತೆ. ನೆಗೆಟಿವ್ ಎಫೆಕ್ಟ್ ನ ಮತ್ತೆ ನಮ್ಗೆ ಇದನ್ ಮಾಡ್ಕೊಡುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಬಾಗಿಲು ಮಾಡ್ಬೇಕಾದ್ರೆ ಬರೀ ವುಡ್ ಇಂದ ಮಾಡಿ. ಯಾವುದೇ ಕಾರಣಕ್ಕೂ ಬಾಗ್ಲು ಗ್ಲಾಸು ಮತ್ತೆ ಮಿರರ್ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಬಾಗ್ಲು ಯಾವಾಗ್ಲೂ ಒಳಗಡೆಯಿಂದ ತೆಗಿಯೋ ತರ ಮಾಡ್ಬೇಕು, ಕ್ಲಾಕ್ ವೈಸ್ ಬರ್ಬೇಕು. ಹಿಂಗ್ ಹೊರಗಡೆಯಿಂದ ತೆಗಿಯೋ ತರ ಮಾಡಬಾರ್ದು, ಆಂಟಿ ಕ್ಲಾಕ್ ವೈಸ್ ಬಂದ್ರು ನಿಮ್ಗೆ ಅದು ಸಿಕ್ಕಾಪಟ್ಟೆ ನಿಮ್ಗೆ ತೊಂದರೆ ಮಾಡುತ್ತೆ. ಮತ್ತೆ ಬಾಗಿಲ್ಗೆ ಒಂದು ಹೊಸ್ಲಿ ಇರ್ಲೇಬೇಕು, ಮೇನ್ ಡೋರ್ಗೆ ಹೊಸ್ಲಿ ಇರ್ಲೇಬೇಕು. ಈ ಹೊಸ್ತಲು ಹೊರಗಡೆ ಬರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ, ಒಂದು ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡುತ್ತೆ, ಹೊರಗಡೆ ಬರ್ದಿರೋ ತರ ತಡೆಯುತ್ತೆ. ಸೊ ಹಿಂಗಾಗಿ ಹಿರಿಯರೆಲ್ಲ ಮೊದಲು ಮೇನ್ ಡೋರ್ಗೆ ದೊಡ್ಡದಾಗಿ ಹೊಸ್ತಲ್ ಕೂರಿಸ್ತಾ ಇದ್ರು, ಆ ಹೊಸ್ತಲ್ನ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು. ಹಿಂಗಾಗಿ ಅವ್ರ ಮನೇಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು. ಮತ್ತೆ ವೀಕ್ಷಕರೇ, ಇವಾಗ ಬಾಗಿಲ ಮೇಲೆ ಸ್ವಸ್ತಿಕು, ಓಮು ಮತ್ತೆ ತ್ರಿಶೂಲ ಈ 3 ಚಿಹ್ನೆಗಳು ಮಾತ್ರ ಹಾಕೋಬೇಕು. ಯಾವುದೇ ದೇವ್ರ ಫೋಟೋ ಹಾಕೋಕ್ ಹೋಗ್ಬೇಡಿ. ಕೆಲವೊಬ್ರು ಗಣೇಶನ್ ಫೋಟೋ ಹಾಕ್ತಾರೆ, ಗಣೇಶನ್ ಫೋಟೋ ಹಾಕೋಕ್ ಹೋಗ್ಬಾರ್ದು. ಗಣೇಶ ದ್ವಾರಪಾಲಕ ಅಲ್ಲ, ಇದು ದ್ವಾರ, ಇದು ಬಾಗ್ಲಿದು ಮೇನ್ ಡೋರ್. ನಾವು ದ್ವಾರಪಾಲಕನ ಮಾಡ್ದಂಗಾಗುತ್ತೆ. ಯಾವುದೇ ಮೇನ್ ಡೋರ್ಗಾಗ್ಲಿ ಅಕ್ಕಪಕ್ಕ ಡೋರ್ ಮೇಲೆ ಯಾವುದೇ ಕಾರಣಕ್ಕೂ ದೇವ್ರ ಫೋಟೋಗಳನ್ನ ಹಾಕ್ಬೇಡಿ. ದೇವ್ರದ್ದು ಅವ್ರವ್ರ ಸ್ಥಾನ ಬೇರೆನೆ ಇರುತ್ತೆ. ಕೆಲವರು ಗಣೇಶನ್ ಫೋಟೋ ಹಾಕಿ ಅಂತ ಹೇಳ್ತಾರೆ, ಕೇಳಿದೀನಿ. ಆ ತರ ಹಾಕೋಕ್ ಹೋಗ್ಬೇಡಿ. ಗಣೇಶನ್ ಸ್ಥಾನನೇ ಬೇರೆ, ಅವ್ನು ದ್ವಾರಪಾಲಕ ಅಲ್ಲ, ಅವ್ನು ವಿಘ್ನ ವಿನಾಶಕ. ಸೊ ಹಿಂಗಾಗಿ ನೀವು ಮೇನ್ ಡೋರಲ್ಲಿ ಏನೋ ಮಾಡ್ಬೇಕು ಅಂದ್ರೆ ಒಂದು ಸ್ವಸ್ತಿಕ್ ಹಾಕಿ, ಒಂದು ಓಂ ಚಿಹ್ನೆ ಹಾಕಿ, ಒಂದು ತ್ರಿಶೂಲ ಹಾಕಿ. ಇವು 3ಕ್ಕೂ ಎಷ್ಟು ಪವರ್ ಇರುತ್ತೆ ಅಂದ್ರೆ, ಹೊರಗಡೆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷಗಳು ಇವೆಲ್ಲ ಹೊರಗಡೆನೆ
ತಡೆದು ಹಿಡಿಯುವಂತ ಒಂದು ಶಕ್ತಿ ಇರುತ್ತೆ, ಒಳಗಡೆ ಬಿಡದೇ ಇರೋಂಥ ಒಂದು ಶಕ್ತಿ ಇರುತ್ತೆ. ಈ 3 ಸಿಂಬಲ್‌ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಮನೇಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಮತ್ತೆ ವೀಕ್ಷಕರೇ, ಹೊಸ್ತಿಲು ಎದುರುಗಡೆ ಚಪ್ಪಲಿ ಬಿಡಕ್ ಹೋಗ್ಬೇಡಿ. ಚಪ್ಪಲಿ ಸ್ಟ್ಯಾಂಡು, ಚಪ್ಪಲಿಗಳು ಬಿಡಬೇಡಿ. ಇದು ನಿಮ್ಗೆ ತುಂಬಾ ದರಿದ್ರತನ ಬಂದ್ಬಿಡುತ್ತೆ. ನಿಮ್ಗೆ ಹೊಸ ಅವಕಾಶಗಳೇ ಸಿಗಲ್ಲ. ದುಡ್ಡು ಬರೋಂಥ ಯಾವುದೇ ಮೂಲಗಳು ನಿಮ್ಗೆ ಸಿಗಲ್ಲ. ಸಿಕ್ಕರೂ ಅವು ಹಾಳಾಗಿ ಹೋಗ್ತವೆ. ಈ ಮೇನ್ ಡೋರ್ ಆಪೋಸಿಟ್ ಆಗಿ ಯಾವತ್ತೂ ಚಪ್ಪಲಿ ಆಗ್ಲಿ, ಚಪ್ಪಲಿ ಸ್ಟ್ಯಾಂಡ್ ಆಗ್ಲಿ ಇಡಕ್ ಹೋಗ್ಬೇಡಿ. ಇದು ಇಡೋದ್ರಿಂದ ತುಂಬಾ ಕೆಲವ್ರು ಬರೋದು ಮೇನ್ ಡೋರ್ಗೆನೆ ಚಪ್ಪಲಿ ಬಿಟ್ಟು ಹೋಗ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ. ಇದು ತುಂಬಾ ಡೇಂಜರ್ ಇದು. ವೀಕ್ಷಕರೇ, ಇವಾಗ ಚಪ್ಪಲಿ ಆಯ್ತು. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಮೇನ್ ಡೋರ್ ಆಪೋಸಿಟ್ ಒಂದು ಲೈಟಿನ ಕಂಬ ಅಥವಾ ಮೆಟ್ಲು ಅಥವಾ ಒಂದು ದೊಡ್ಡ ದೊಡ್ಡ ಮರಗಳಿದ್ರೆ ಅದನ್ನ ಅವಾಯ್ಡ್ ಮಾಡಿ. ಆದಷ್ಟು ಇರದೇ ಇರೋ ತರ ನೋಡ್ಕೊಳ್ಳಿ. ಇದು ಮೇನ್ ಡೋರ್ ಆಪೋಸಿಟ್ ಯಾವ್ದು ದೊಡ್ಡ ಮರಗಳಾಗ್ಲಿ ಮತ್ತೆ ದೊಡ್ಡ ದೊಡ್ಡ ಕಂಬಗಳಲ್ಲಿ ಬರೋ ತರ ನೋಡ್ಕೊಂಡ್ಬಿಡಿ. ಇದು ನಿಮ್ಗೆ ತುಂಬಾ ಒಳ್ಳೆ ಇದು ಮಾಡ್ಕೊಡುತ್ತೆ. ಸೊ ವೀಕ್ಷಕರೇ, ಇವಾಗ ನಿಮ್ಗೆ ಡೋರು ಯಾವ ತರ ಇರಬೇಕು, ಯಾವ ತರ ಇರಬಾರ್ದು, ಮತ್ತೆ ಎಲ್ಲಿ ಇರೋದ್ರಿಂದ ಬೇರೆ ಬೇರೆ ಪ್ರಾಬ್ಲಮ್ ಇರೋದ್ರಿಂದ, ಬೇರೆ ಬೇರೆ ಇದ್ರಲ್ಲಿ ಬರೋದ್ರಿಂದ ಏನ್ ತೊಂದರೆ ಆಗ್ತದೆ ಅಂತ ಹೇಳಿದೀನಿ. ವೀಕ್ಷಕರೇ, ಕೆಲವೊಬ್ರು ನಾರ್ತ್ ಈಸ್ಟ್ ಅಲ್ಲೂ ಮಾಡ್ಕೋಬೇಕಂತಾರೆ. ನಾರ್ತ್ ಈಸ್ಟ್ ಅಲ್ಲಿ ಮಾಡ್ಕೊಂಡ್ರು ತಪ್ಪಿಲ್ಲ, ಮಾಡ್ಕೋಬಹುದು. ಕೆಲವೊಬ್ರು ವೆಸ್ಟ್ ಅಲ್ಲಿ ಈ ಜಾಗದಲ್ಲೂ ಮಾಡ್ಕೋತಾರೆ. ಅದು ಅಷ್ಟು ಏನು ಇದು ಬರಲ್ಲ. ಅಂದ್ರೆ ನಿಮ್ಗೆ ಇಲ್ಲ ಆದ್ರೆ 100% ನಿಮ್ಗೆ ಇದ್ರದ್ದು ವಾಸ್ತುದೊಂದು ರಿಸಲ್ಟ್ ಸಿಗುತ್ತೆ. ಕೆಲವೊಬ್ರು ನಾರ್ತ್ ಈಸ್ಟ್ ಅಲ್ಲಿ ಮಾಡ್ಕೊಂಡಿರ್ತಾರೆ, ಅದು ತಪ್ಪು ಅಂತ ಹೇಳಲ್ಲ. ಕೆಲವೊಬ್ರು ಮಾಡು ಅಂತಾರೆ, ಕೆಲವೊಬ್ರು ಮಾಡಬಾರ್ದು ಅಂತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಾವೇನ್ ತೋರಿಸಿದೀನೋ ಈ ಪೋರ್ಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಬಾಗಿಲುಗಳು ಕೂಡ್ಸ್ಕೊಂಡ್ರೆ ಈ ವಾಸ್ತುದು ನಿಮ್ಗೆ 100% ಬೆನಿಫಿಟ್ ಸಿಗುತ್ತೆ. ಇಲ್ಲ ಆದ್ರೆ ನಿಮ್ಗೆ ಸ್ವಲ್ಪ ಎನರ್ಜಿ ಕಡಿಮೆ ಇರುತ್ತೆ, ಇಲ್ಲೂ ಸ್ವಲ್ಪ ಎನರ್ಜಿ ಕಡಿಮೆ ಇರುತ್ತೆ. ಸೊ ಹಿಂಗಾಗಿ ನಾವು ಯಾವ ಜಾಗಗಳಲ್ಲಿ ಹೇಳಿದೀನಿ ಆ ಜಾಗಗಳಲ್ಲೇ ನೀವು ಇದನ್ನ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಇವಾಗ ನಾನು ನಿಮ್ಗೆ ಇದು ಡೋರ್ ವಾಸ್ತು, ಮೇನ್ ಡೋರ್ ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಇದನ್ನ ನೋಡ್ಕೊಂಡು ಇದನ್ನ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡಿ. ಆದಷ್ಟು ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡು, ಅವ್ರಿಗೂ ಇದ್ರ ನಾಲೆಜ್ ಸಿಗುತ್ತೆ. ಇದರಿಂದ ನಿಮ್ಗೆ ಏನಾದ್ರು ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ವಾಟ್ಸಪ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ, ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ತುಂಬಾ ಧನ್ಯವಾದಗಳು.